ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಹೇಳೋದು ಬಂತೆ. ನಮಸ್ತೆ ಮಾಡು. ನಮಸ್ತೆ. ಹಾಯ್ ಹಾಯ್. ನಮ್ಮ ಮನೆಯಲ್ಲಿ ಸಂಪನ್ನ ಕ್ಲೋಸ್ ಮಾಡಿರೋವಂಥದ್ದು. ಮೇಲ್ಗಡೆಯಲ್ಲಿ ಡಾಳಾಗಿತ್ತು, ಅದು ಫುಲ್ಲು ತುಕ್ಕಿಡ್ದೋಗ್ಬಿಟ್ಟಿತ್ತು ಮಳೆ ನೀರಿಗೆಲ್ಲ. ಸೊ ಮಳೆ ಬೀಳೋ ಸೈಡಲ್ಲಿ ಇದ್ದಿದ್ದರಿಂದ ಸೊ ಅದನ್ನು ಹೊಸದಾಗಿ ತಂದು ಎಲ್ಲ ಸಿಮೆಂಟ್ ಹಾಕಿ ನೀಟಾಗಿ ಕ್ಲೀನಾಗಿ ಇಡ್ತಾಯಿದ್ರು. ಸೊ ಅದು ಮೋಟರು ಒಳಗಡೆ ನೀರೊಳಗಡೆ ಬಿಡೋವಂಥ ಮೋಟರ್ ಆಗಿರೋದ್ರಿಂದ ಅದು ಕೂಡ ಒಂದು ಏನು ವಯರ್ ಇದೆ ಅದನ್ನು ಆಚೆ ಬರೋ ಥರ ಅದಕ್ಕೊಂದು ಪೈಪನ್ನು ಹಾಕಿ ಸ್ಪೇಸ್ನ ಮಾಡಬೇಕಿತ್ತು. ಸೊ ಕಷ್ಟ ಆಗ್ತಿತ್ತು ಅವರಿಗೂ, ತುಂಬ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಿದ್ರು. ಇವತ್ತು ತಿಂಡಿಗೆ ಪೂರಿ ಹಾಗೆ ಪಲಾವ್ ಎರಡೂ ಕೂಡ ಮಾಡಿದ್ವಿ. ಯಾಕೆಂದರೆ ಅವರು ಬಂದಿದ್ರಲ್ಲ ಕೆಲಸಕ್ಕೆ, ಅವರು ಪೂರಿನ ತಿಂತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಪಲಾವ್ನ ಕೂಡ ಮಾಡಿದ್ವಿ. ಪೂರಿ ರೆಸಿಪಿಯನ್ನು ಕಂಪ್ಲೀಟಾಗಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರ್ತವೆ ಪೂರಿ. ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊಳ್ಬೇಕು. ಬರೀ ಮೈದಾ ಹಿಟ್ಟಿನಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋದರೆ ಫುಲ್ ರಫ್ ಆಗ್ತವೆ ಪೂರಿ, ಉಬ್ಬಿ ಬರೋದಿಲ್ಲ. ಹಾಗೆಯೇ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವುದೇ ಆಗಲಿ ಗೋಧಿ ಹಿಟ್ಟಿಂದ ಮಾಡ್ಕೊಳ್ಳಿ. ರೋಟಿಗಳನ್ನಾಗಿರ್ಬೋದು, ತಂದೂರಿ ರೋಟಿ ಆ ಥರನೂ ಕೂಡ ಅಷ್ಟೇ ಗೋಧಿ ಹಿಟ್ಟಿನಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟಿಗಿಂತನೂ. ಪೂರಿನ ಮಾಡೋದಕ್ಕೆ ಗೋಧಿ ಹಿಟ್ಟು 1 ಕಪ್ಪು, 1/4 ಕಪ್ಪು ಮೈದಾ ಹಿಟ್ಟು, 1-2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ಉಪ್ಪು ಹಾಗೆ ಸಕ್ಕರೆನ ಹಾಕ್ಕೊಳ್ಬೇಕು. ಸಕ್ಕರೆ ಹಾಕೋದ್ರಿಂದನೇ ಆ ರೀತಿಯಾಗಿ ಕಲರ್ ಬರುವಂಥದ್ದು. ಹಿಟ್ಟನ್ನು ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಸಿ ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪೂರಿಗಳು ಉಬ್ಬಿ ಬರುತ್ತೆ. ಪೂರಿನ ಹರ್ಕೊಂಡ್ಮೇಲೆ ಅದು ತಿಕ್ನೆಸ್ ಸ್ವಲ್ಪ ಮೀಡಿಯಮ್ ಆಗಿರಬೇಕು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳುನೂ ಅಲ್ಲ ಅನ್ನೋ ರೀತಿ ಹರ್ಕೊಂಡು ಎಣ್ಣೆನ ಕಾಯೋದಕ್ಕೆ ಇಟ್ಟಿರ್ತೀರಲ್ಲ ಅದು ಹೈ ಫ್ಲೇಮ್ನಲ್ಲಿರಬೇಕು. ಎಣ್ಣೆ ಕಾಯಿಸೋದು ಹೈ ಫ್ಲೇಮ್ನಲ್ಲಿದ್ದಾಗ ಮಾತ್ರ ಪೂರಿಗಳು ಚೆನ್ನಾಗಿ ಬರುತ್ತೆ. ತುಂಬ ಹೊಗೆ ಬರ್ತಿದೆ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಇದು ಮೀಶೋಯಿಂದ ಒಂದು ಈ ರೀತಿ ಕಡಾಯಿನ ತರಿಸಿದ್ದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಇದರ ಪ್ರೈಸು 330 ರುಪೀಸು. ವರ್ತ್ ಅನ್ನಿಸ್ತು. ಈ ರೀತಿಯಾಗಿ ಸ್ಟೀಲ್ನ ಲಿಡ್ ಕೂಡ ಇದೆ. ಹಾಗೆ ಇದು ಕಡಾಯಿ ಕೂಡ ತುಂಬ ದೊಡ್ಡದಾಗಿಯೂ ಇದೆ, ಹಾಗೆ ತುಂಬ ಡೀಪ್ ಕೂಡ ಇದೆ. ನಾವು ಅಂಗಡಿಗಳಲ್ಲೆಲ್ಲ ಹೋದರೆ ಇಷ್ಟು ಕಡಿಮೆ ಪ್ರೈಸ್ಗೆ ಅಂತೂ ಸಿಗೋದಿಲ್ಲ. ಹಾಗೆ ಮೀಶೋಯಿಂದ ಪಡ್ಡು ಪ್ಯಾನು ಮತ್ತು ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ತರಿಸಿದ್ವಿ ಮೊದಲು. ಸೊ ಅದೆಲ್ಲ ಕೂಡ ಚೆನ್ನಾಗಿದ್ದರಿಂದ ಮತ್ತು ಇದರಲ್ಲೇ ಮೀಶೋನಲ್ಲಿನೇ ಇದನ್ನು ತರಿಸಿದ್ದು. ಸೊ ಇವಾಗ ಇದೇ ಕಡಾಯಿನಲ್ಲಿನೇ ಎಣ್ಣೆನ ಹಾಕಿ ಡೀಪ್ ಫ್ರೈನ ಮಾಡ್ಕೊಂಡ್ವಿ ಪೂರಿನ. ಪಾಪುನೂ ಅಷ್ಟೇ ಪೂರಿ ಆಗಿರ್ಬೋದು, ತಿಂಡಿಗಳು ನಾವು ಮನೆಯಲ್ಲಿ ಏನು ಮಾಡ್ತೀವಿ ಅದೆಲ್ಲದನ್ನು ತಿಂತಾನೆ. ಪೂರಿ, ಚಪಾತಿ, ರೊಟ್ಟಿ ಆಗಿರ್ಬೋದು, ದೋಸೆ ಈ ಥರ ಎಲ್ಲ ಅವನಿಗೆ ಕೈಗೆ ಕೊಟ್ಟರೆ ಅವನೇ ಇಟ್ಕೊಂಡು ತಿಂತಾನೆ ಆರಾಮಾಗಿ. ರೈಸು ಈ ರೀತಿ ಮಾಡಿದಾಗ ಮಾತ್ರ ಕೂರಿಸ್ಕೊಂಡು ನಿಧಾನಕ್ಕೆ ತಿನ್ನಿಸ್ತೀವಿ. ಬಟ್ ಅವನಿಗೇನೆಂದರೆ ದೋಸೆ, ಚಪಾತಿ ಆಗಿರ್ಬೋದು ಈ ರೀತಿ ಎಲ್ಲದಕ್ಕೂ ಖಾರ ಆಗಿರುವಂಥ ಪಲ್ಯಗಳು, ಚಟ್ನಿಗಳು ಈ ರೀತಿ ಇರಬೇಕು. ಬರೀ ಹಾಗೆ ತುಪ್ಪ ಸವರಿ ಕೊಡೋ ಅಂಥದ್ದು ಈ ರೀತಿ ಮಾಡಿದ್ರೆ ತಿನ್ನಲ್ಲ ಅವನು. ಈಗ ಪಲಾವ್ ಮಾಮೂಲಿಯಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿರ್ತೀವಿ ಅಲ್ವಾ, ನಾರ್ಮಲ್ ಖಾರ ಹಾಕಿ, ಅದನ್ನೇ ತಿಂತಾನೆ ಅವನು ಚೆನ್ನಾಗಿ. ನೋಡಿ, 1 ಸೆಕೆಂಡ್ ಏನಾದರೂ ಅವನು ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿಲ್ಲ ಅಂತಂದರೆ ಅವ್ನು ಮಾಡೋ ಕೆಲಸ ಏನಂತ ನೋಡಿ. ಎಷ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಂಡ್ರೂ ಸಾಕಾಗೋದಿಲ್ಲ. ನೋಡಿ, ಇಲ್ಲಿ ಬಂದಿದ್ದಾನೆ, ಇಲ್ಲಿ ನೀರಿಗೆ ಬಂದಿದ್ದಾನೆ. ಡೈರೆಕ್ಟಾಗಿ ನೀರಲ್ಲಿ ಆಟ ಆಡೋಕ್ಕೆ ನೆಲ್ಲಿ ತಿರುಗಿಸ್ಕೊಂಡು ಬಟ್ಟೆ ಎಲ್ಲ ನೆನೆಸ್ಕೊಂಡಿದ್ದಾನೆ. ಏನು ಮಾಡ್ತಿರೋದು ಪ್ರಯಾಂಶ್? ಬಾ ಹೋಗೋಣ, ಬಾ ಹೋಗೋಣ, ಬಾ ಹೋಗೋಣ. ಬೇಡ ಬಾ, ಅದು ಬಾ, ಬೇಡ ಬಾ.
ಒಳಗಡೆ ಹೋಗೋಣ ನಡಿ. ಈ ಚಳಿನಲ್ಲಿ ತಣ್ಣೀರು ಹಾಕ್ಕೊಂಡು ಬಟ್ಟೆ ಎಲ್ಲ ನೆನೆಸ್ಕೊಂಡಿದ್ದೀಯ, ಜ್ವರ ಬರಲಿ ಆವಾಗ ಇರೋದು. ಇವತ್ತು ಅಮ್ಮ ಗಂಗಮ್ಮನ ಮಾಡೋಕ್ಕೆ ಅಂತ ಹೇಳಿ ಹೊರಟಿದ್ರು. ಸೊ ಹರೇಹಳ್ಳಿ ಕೆರೆಯಲ್ಲಿ ಮಾಡ್ತಾರೆ, ಹತ್ತಿರದಲ್ಲಿ ಊರು ಪಕ್ಕದೂರಲ್ಲಿ ಕೆರೆ ಹತ್ತಿರ ಮಾಡೋ ಅಂಥದ್ದು. ಅವ್ರು ತುಂಬ ಹಿಂದಿಂದ ಅಲ್ಲೇ ಮಾಡ್ಕೊಂಡು ಬಂದಿರೋ ಅಂಥದ್ದು. ಸೊ ಸ್ವಲ್ಪ ತಿಂಡಿನ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೆ, ಯಾಕೆಂದರೆ ಅವರು ತಿಂಡಿನ ತಿನ್ನೋದಿಲ್ಲ. ಇಲ್ಲಿ ಸ್ನಾನನ ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿ ಹೋಗಿ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸಿದ ಮೇಲೇ ತಿಂಡಿ ತಿನ್ನೋವಂಥದ್ದು. ಅದಕ್ಕೆ ಅಲ್ಲಿ ಹೋಗಿ ಇಲ್ಲಿ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿರುತ್ತೆ. ಪೂಜೆ ಮುಗಿತಿದ್ದಂಗೆ ಅಲ್ಲೇ ಕೂತ್ಕೊಂಡು ನಿಧಾನಕ್ಕೆ ಸ್ವಲ್ಪ ತಿಂಡಿನ ತಿಂದು, ಅವರಿಗೆ ಶುಗರ್ ಬಿ ಪಿ ಇರೋದ್ರಿಂದ ಟ್ಯಾಬ್ಲೆಟ್ನ ತೊಗೊಂಡು ನಿಧಾನಕ್ಕೆ ಬನ್ನಿ ಅಂತ ಹೇಳಿ ಸೊ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೆ. ಇಲ್ಲಿ ದೇವಸ್ಥಾನಕ್ಕೆ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು ಆಲ್ರೆಡಿ. ಇದು ಅಡಿಕೆ ಹೊಂಬಾಳೆ, ಇದು ಕೂಡ ಬೇಕು ಗಂಗಮ್ಮನ ಪೂಜೆನ ಮಾಡೋದಕ್ಕೆ. ಇದು ಹಳ್ಳಿಗಳಲ್ಲಿರೋವಂಥವ್ರು ಎಲ್ಲರ ಮನೆಗಳಲ್ಲಿ ಗಂಗಮ್ಮ ಅಂತ ಹೇಳಿ ವರ್ಷಕ್ಕೆ ಒಂದು ಸಲ ಮಾಡ್ತಾರೆ. ಸಿಟಿಗಳಲ್ಲಿರೋವಂಥವ್ರು ಮಾಡ್ತಾರಾ ಹೇಗೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಅತ್ತೆ ಯಾರಿರ್ತಾರೆ ಅವ್ರು ಮಾಡ್ತಾಯಿರ್ತಾರೆ. ಅವರು ಮಾಡೋದಿಲ್ಲ, ಅವರು ನಿಲ್ಲಿಸಿದಂಥ ಕಾಲಕ್ಕೆ ಸೊಸೆಯಂದ್ರು ಅದನ್ನ ಕಂಟಿನ್ಯೂ ಮಾಡಲೇಬೇಕು. ಸೊ ನೋಡಿ, ಅಪ್ಪಾಜಿ ಮತ್ತು ಅಮ್ಮ ಇಬ್ಬರೂ ಅಲ್ಲಿಗೆ ಹೋಗೋದಕ್ಕೆ ಹೊರಟಿದ್ರು. ಪಾಪು ಅವ್ರನ್ನ ನೋಡಿ ಬೇಜಾರಾಗಿ ಅಳ್ತಾ ಇದ್ದ, ಎಲ್ಲೋ ಹೋಗ್ತಿದ್ದಾರೆ ನನ್ನ ಬಿಟ್ಟು ಅಂತ. ಹಿಂದೆನೇ ಸ್ವಲ್ಪ ದೂರ ಹೋದ ಅವ್ರ ಜೊತೆಯಲ್ಲೇ ಕರ್ಕೊಂಡು ಹೋಗಿ ಅಂತ ಹೇಳಿ. ಸೊ ಅವನ್ನ ಕರ್ಕೊಂಬಂದು ಸ್ವಲ್ಪ ಹೊತ್ತು ಮಲಗಿಸಿದ್ದೆ. ನಾನಿಲ್ಲಿ ಅವನು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಜೋಳನೆಲ್ಲ ಬೇಯಿಸಿಟ್ಟಿರೋಣ, ಅವನು ಎದ್ದಾಗ ತಿನ್ಸೋಣ ಅಂತ ಹೇಳಿ ಮೆಕ್ಕೆಜೋಳ ತಂದಿದ್ರು. ಅಂದರೆ ಇದು ಅಮೇರಿಕನ್ ಸ್ವೀಟ್ ಕಾರ್ನು. ನಮ್ಮ ಸೈಡ್ನಲ್ಲಿ ಇದು ಅಷ್ಟಾಗಿ ಸಿಗೋದಿಲ್ಲ, ಸಂತೆನಲ್ಲಿ ತಂದಿದ್ರಂತೆ, ತೊಗೊಂಡು ಬಂದಿದ್ರು ಅಪ್ಪಾಜಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸೋದಕ್ಕೆ ಇಟ್ಟೆ. 3 ವಿಷಲ್ ಕೂಗಿಸಿದ್ರೆ ಸಾಕು. ಇದು ತುಂಬ ಸಾಫ್ಟಾಗಿರೋದ್ರಿಂದ 3 ವಿಷಲ್ ಕೂಗಿಸಿದ್ರೆ ಸಾಕು. ಸ್ವಲ್ಪ ಕಾಳುಗಳನ್ನ ಹಾಗೇ ಹಸಿ ಕಾಳುಗಳನ್ನ ಬಿಡಿಸಿ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಇಲ್ಲಿ ನೋಡಿ, ಕಾರ್ನ್ಗಳನ್ನ ಬಿಡಿಸಿ ಬೇಯಿಸಿರೋ ಅಂಥವನ್ನ ಸ್ವಲ್ಪ ಬಟರು ಮತ್ತು ಪೆಪ್ಪರ್ ಪೌಡರು, ಹಾಯ್ ನಮಸ್ತೆ, ಹಾಕಿದ್ದೆ. ತುಂಬ ಜನ ಕಮೆಂಟ್ನಲ್ಲಿ ಸೇಮ್ ಕ್ವಶನ್ಸ್ನ ಕೇಳಿದ್ರಿ. ಸೊ ಹಾಗಾಗಿ ಅದರಲ್ಲಿ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ನಿಮ್ಮ ಮಗು ಯಾವಾಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿ ಸುಮಾರು ಕಮೆಂಟ್ಗಳು ಬಂದಿದ್ದು. ಸೊ ನನ್ನ ಮಗ 1 ವರ್ಷ 4 ತಿಂಗಳಿಗೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ದ, ಸ್ವಲ್ಪನೇ. ಸೊ 1 ವರ್ಷ 5 ತಿಂಗಳು ಕಂಪ್ಲೀಟ್ ಆದಮೇಲೆ ಇವಾಗ ಕರೆಕ್ಟಾಗಿ ನಡೀತಾ ಇದ್ದಾನೆ. ನಿಮ್ಮ ಮಗು ಪ್ರೀಮೆಚೂರ್ ಆಗಿದೆ ಅಂತ ಆಗಲಿ, ಟರ್ಮ್ ಬೇಬಿ ಆಗಲಿ, ನಾರ್ಮಲ್ ಆಗಿರೋ ಮಕ್ಕಳು ಕೂಡ ಅಷ್ಟೇ 1 ವರ್ಷದ ಮೇಲೇ ನಡೆಯೋವಂಥದ್ದು. ಪ್ರತಿಯೊಂದು ಮಗುನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅದರ ಫಿಸಿಕಲ್ ಸ್ಟ್ರೆಂತ್ ಹೇಗಿದೆ ಅದ್ರ ಮೇಲೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಿಮ್ಮ ಮಗುದು ಬೇಗ ನಡೀತಿಲ್ಲ ಅಂತ ಹೇಳಿ ವಾಕರ್ನ ತಂದು ಕೊಡೋವಂಥದ್ದು, ಫೋರ್ಸ್ ಮಾಡಿ ಯಾವಾಗಲೂ ಕೈ ಹಿಡಿದು ನಡೆಸೋ ಅಂಥದ್ದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. 1.5 ವರ್ಷದವರೆಗೂ ನಿಮ್ಮ ಮಗು ನಡೀತಾ ಇಲ್ಲ ಅಂದಾಗ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ತುಂಬ ಫೋರ್ಸ್ಫುಲಿ ನಡೆಯೋದಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಫೋರ್ಸ್ ಮಾಡಿ ಮಕ್ಕಳನ್ನ ನಡೆಸೋದಕ್ಕೆ ಹೋಗಬೇಡಿ. ಪ್ರೀಮೆಚೂರ್ ಮಕ್ಕಳಿಗೆ ಸ್ವಲ್ಪ ಸ್ಟ್ರೆಂತ್ ಕಡಿಮೆನೇ ಇರುತ್ತೆ. ನಾರ್ಮಲ್ ಟರ್ಮ್ ಬೇಬೀಸ್ ಕೂಡ 1 ವರ್ಷದ ಮೇಲೇ ನಡೆಯೋವಂಥದ್ದು. 1 ವರ್ಷ 2 ತಿಂಗಳು 3 ತಿಂಗಳಿಗೇ ನಡೀತವೆ. ಸೊ ತಲೆ ಕೆಡಿಸ್ಕೊಬೇಡಿ ಜಾಸ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.